ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನೋ ಮೂರನೇ ಮ್ಯಾಚ್ ದೇವ್ರಿಗೆ ಬಿಟ್ಕೊಟ್ಟಿದ್ವಿ, ಮೊದಲನೇ ಮ್ಯಾಚ್ ಬಿಟ್ಕೊಟ್ಟಿದ್ವಿ. ಇವತ್ತು ಮೂರನೇ ಮ್ಯಾಚ್ ನ ದೇವರಿಗೆ ಬಿಟ್ಕೊಟ್ಟಿದೀವಿ. ನಮ್ಮ ಊರಿಗೆ ಬಂದಿರುವ ಅತಿಥಿಗಳಿಗೆ ಮರ್ಯಾದೆ ಹೋಗ್ಬಾರ್ದು ಅಂತ. ಹೋಗ್ಲಿ ಪಾಪ, ನೀವೇ ಗೆಲ್ಲಿ ಅಂಡ್ ಸಿರಾಜ್ ಅಣ್ಣಂಗೆ ಯಾರು ಉರಿಸ್ಬಾರ್ದು ಅಂತ ನಮ್ಮವರೇ ವಿಕೆಟ್ ಕೊಟ್ಬಿಟ್ರು. ಯಾಕಂದ್ರೆ ವಿಕೆಟ್ ಕೊಟ್ಟಂಗೆ ಇತ್ತು ಗುರು. ಅದ್ರ ಬಗ್ಗೆನೂ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನಿನ್ನೆ ಮ್ಯಾಚ್ ಇದ್ದಿದ್ದು RCB ವರ್ಸಸ್ GT. ನಿನ್ನೆ ಎಲ್ಲ ಮ್ಯಾಚ್ ನೋಡಿರ್ತೀರಾ, ನಾವೇನ್ ಹೇಳೋದು ಬೇಕಾಗಿಲ್ಲ. ಮೂರನೇ ಮ್ಯಾಚ್ ನ ನಾವು ದೇವರಿಗೆ ಬಿಟ್ಕೊಟ್ಟಿದೀವಿ ಅಂಡ್ ನಮ್ಮ ಊರಿಗೆ ಬಂದ ಅತಿಥಿಗಳಿಗೆ ಯಾವತ್ತು ಅಗೌರವ ಆಗ್ಬಾರ್ದು ಅಂತ ಅವರಿಗೆ ಈ ಮ್ಯಾಚ್ ನ ಅವ್ರ ಕೈಗೆ ಕೊಟ್ಟಿದೀವಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ಯಾವ ಹೇಟರ್ಸ್ ನಮಗೆ ಬರ್ನಲ್ ಕೊಡಕ್ ಆಗಲ್ಲ, ಯಾಕಂದ್ರೆ ನಾವೇ ನಿಮಗೆ ಕೊಡೋದು ಬರ್ನಲ್ ಹಚ್ಕೊಳಕ್ಕೆ. ಅಂಡ್ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನಿನ್ನೆ ಮ್ಯಾಚ್ ಅಲ್ಲಿ GT ಅವರು ಟಾಸ್ ವಿನ್ ಆಗಿ ಬೌಲಿಂಗ್ ಚೂಸ್ ಮಾಡ್ತಾರೆ. ಮೊದಲು ಓವರ್ ಸಿರಾಜ್ ಬಾಯ್, ಆ ಕಡೆ ಫಿಲ್ಸಾಟ್, ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ. ಸೂಪರ್ ಬ್ಯಾಟಿಂಗ್ ಲೈನ್ ಅಪ್ ಗುರು ನಮ್ದಂತ್ರು. ಮೊದಲನೇ ಓವರ್ ಒಂದು ಸಿಂಗಲ್ ತಂದು ಕೊಡ್ತಾರೆ ಸಾಲ್ಟ್ ಅವರು. ನೆಕ್ಸ್ಟ್ ಬಾಲ್ ಬಾಯ್ ಗುರು ಶಿಷ್ಯರ ಕಾಳಗ, ಓಡ್ ಬಂದ್ ಸ್ಟಾಪ್ ಆಗ್ಬಿಡ್ತಾರೆ ಗುರು. ಒಳ್ಳೆ ಅದ್ ನೋಡ್ತಾ ಇದ್ರೆ ಏನೋ ಫುಲ್ ಫ್ಲಾಶ್ ಬ್ಯಾಕ್, ಗುರು ಶಿಷ್ಯರ ಮಧ್ಯ ಕಾಳಗ. ಅದನ್ನ ನೋಡ್ತಾ ಇದ್ರೆ ಅದು ಇದೇ ಬೇರೆ, ಆ ಫೀಲಿಂಗ್ಸೇ ಬೇರೆ. ಓಕೆ, ಮೊದಲನೇ ಬಾಲ್ ಹಾಕ್ತಾರೆ ಸಿರಾಜ್ ಬಾಯಿ ವಿರಾಟ್ ಕೊಹ್ಲಿಗೆ. ವಿರಾಟ್ ಕೊಹ್ಲಿ ಅವರು ಒಂದು ಕವರ್ ಡ್ರೈವ್ ಹೊಡೆದು 4 ರನ್ಸ್ ಹೊಡಿತಾರೆ. ಮ್ಯಾಚ್ ಗುರು, ಇದ್ರಲ್ಲೆಲ್ಲ ಸೆಂಟಿಮೆಂಟ್ ಇಟ್ಕೊಳಕ್ ಆಗಲ್ಲ. ಹುಚ್ಚನಾಯಿ ಹೊಡೆದಂಗೆ ಹೊಡಿತಾರೆ. ಮೊದಲನೇ ಓವರ್ ಒಂದು 8 ರನ್ ಹೊಡ್ಸ್ಕೋತಾರೆ ಅನ್ಕೋತೀನಿ, ಐ ಥಿಂಕ್ ಸಿರಾಜ್ ಬಾಯ್. ನೆಕ್ಸ್ಟ್ ಓವರ್ ಬಂದು ಪ್ರಸಿದ್ಧ ಕೃಷ್ಣ ಅವರಿಗೆ ವಿಕೆಟ್ ನ ಒಪ್ಪಿಸ್ತಾರೆ ವಿರಾಟ್ ಕೊಹ್ಲಿ ಅವರು. ಅದ್ರ ನಂತರ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದು ಶಾಟ್ ಮಾತ್ರ ಸೂಪರ್ ಆಗಿತ್ತು, ಏನು ಮಾಡಕ್ಕಾಗಲ್ಲ. ಫೀಲ್ಡಿಂಗ್ ಸೆಟ್ ಸಖತ್ತಾಗಿಟ್ಟಿರೋದ್ರಿಂದ ಕ್ಯಾಚ್ ಆಯ್ತು. ಬಟ್ ಸಿರಾಜ್ ಬಾಯಿಗೆ ಬೇಜಾರಾಗಬಾರ್ದು, ನಮ್ ಜನ ಉಳಿಸ್ಬಾರ್ದು ಅಂತ ನಮ್ಮವರೇ ವಿಕೆಟ್ ಕೊಟ್ಟಂಗಿತ್ತು ಗುರು. ಎಲ್ಲ ವಿಕೆಟ್ ಬಿಟ್ಟು ಹೊಡಿತಾವ್ರ ಅಣ್ಣಂಗೆ. ಅದ್ ನೀಟಾಗಿ ಹೊಡೆದಿದ್ರೆ ಅದು ವಿಕೆಟ್ ಬೀಳೋ ಬಾಲೇ ಅಲ್ಲ. ವಿಕೆಟ್ ನ ಫುಲ್ಲು 3 ವಿಕೆಟ್ ಕಾಣಂಗ್ ಬಿಟ್ಬಿಟ್ರು ಸಿರಾಜ್ ಬಾಯಿಗೆ. ವಿಕೆಟ್ ಬೌಲಿಂಗ್ ಮಾಡ್ಯಾರೆ. ಬೌಲಿಂಗ್ ಮಾತ್ರ ಸೂಪರ್ ಆಗಿತ್ತು ನೆನ್ನೆ GT ಅವ್ರದ್ದು. ಎಲ್ಲೂ ಅವರು ವೈಡ್ ಲೆಂತ್ ಹಾಕೇ ಇಲ್ಲ, ಎಲ್ಲ ವಿಕೆಟ್ ಮೇಂಟೈನ್ ಮಾಡಿದ್ರು. ಅದಕ್ಕೆ ಸಿರಾಜ್ ಬಾಯ್ಗೆ 2 ವಿಕೆಟ್, ಅದು ಮೇನ್ ವಿಕೆಟ್ DDP ಅಂಡ್ ಸಾಲ್ಟ್ ಇಬ್ರು ವಿಕೆಟ್ ಬಿಡ್ಕೊಂಡು ಬೋಲ್ಡ್ ಆಗಿದ್ ಅದಷ್ಟೇ. ಏನಕ್ಕಂದ್ರೆ ನಮ್ ಸಿರಾಜ್ ಬಾಯಿಗೆ ಯಾರು ಉರಿಸ್ಬಾರ್ದು ಅಂತ, ಅದೊಂದೇ ಕಾರಣ. ಸಿರಾಜ್ ಬಾಯ್ನ ಯಾರು ಇಲ್ಲಿ ಏಟರ್ಸ್ ನಮ್ಮವರು ಅವ್ರನ್ನ ಉರಿಸ್ಬಾರ್ದು ಅಂತ ಅವರೇ ವಿಕೆಟ್ ಒಪ್ಪಿಸಿದ್ರು. ಸಿರಾಜ್ ಬಾಯ್ ಗ್ರೇಟ್ ಆದ್ರೂ ಸಿರಾಜ್ ಬಾಯ್ ಬೌಲಿಂಗ್ ಮಾತ್ರ ಸೂಪರ್ ಆಗಿತ್ತು ಗುರು, ಸುಮ್ನೆ ಹೇಳೋದಲ್ಲ. ಸಕಾದ ಮಾಡಿದ್ರು ಸಿರಾಜ್ ಬಾಯ್ ಹಾಗೂ ಪ್ರಸಿದ್ಧ ಕೃಷ್ಣ ಅಂತೂ ಎಕನಾಮಿ ಸೂಪರ್ ಆಗಿತ್ತು. ಲಾಸ್ಟ್ ಓವರ್ ಲೊಡ್ಸ್ಕೊಂತಾರೆ, ಬಿಟ್ರೆ ಫಸ್ಟ್ 3 ಓವರ್ ಸೂಪರ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಮಾಡಿದ್ದಾರೆ ಪ್ರಸಿದ್ಧ ಕೃಷ್ಣ ಅವರು. ನೆನ್ನೆ ಪಟಿದಾರ್ ಅವರು ಚೆನ್ನಾಗಿ ಆಡಿದ್ರು ಅಂಡ್ ಲಿವಿಂಗ್ಸ್ಟನ್ 50+ ಹೊಡೆದ್ರು. ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗಿದೆ ಗುರು. ನೆನ್ನೆ ಏನಾದ್ರು ಫಿಲ್ಸಾಲ್ಟ್ 50+, ಕೊಹ್ಲಿ 30+ ಹೊಡೆದಿದ್ರೆ ಎಲ್ಲಿರ್ತಿತ್ತು ಮ್ಯಾಚ್? ಯೋಚನೆ ಮಾಡಿ. 200 220 ಕ್ರಾಸ್ ಆಗೋದು. ಇರ್ಲಿ, ಮೂರನೇ ಮ್ಯಾಚ್ ಎಲ್ಲಾ ಟೈಮಲ್ಲೂ ವಿನ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವಾಗಿನ ಆ ತಕ್ಕಂಗೆ ಮೂಡಲ್ಲಿ ಆ ಗೇಮ್ ಇರುತ್ತೆ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರ್ಬೇಕು. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ನಮ್ಮ ಅಭಿಮಾನಿಗಳು 8 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ ಅಂತ ಯಾವತ್ತಿಂದನೂ ಹೇಳ್ಕೊಂತ ಬಂದಿದ್ದೀವಿ. ಸೊ 7 ಮ್ಯಾಚ್ 8 ಮ್ಯಾಚ್ ಕಂಟಿನ್ಯೂಸ್ ಸೋತವ್ರಿಗೆ ನಮಗೆ ಈಗ 1 ಮ್ಯಾಚ್ ಸೋತಿದ್ದಾರೆ. ನಮಗೆ ಅದು ನಾಟದೇ ಇಲ್ಲ. ಆ KGF ಡೈಲಾಗ್ ಇದೆಯಲ್ಲ, ಎದೆಲ್ ಕಲ್ಲಿದ್ದ ನಿಂಗೆ ಅದೆಲ್ಲ ನಾಟದಿಲ್ಲ ಅಂತ, ಹಂಗೆ ನಮ್ಮ RCB ಅವ್ರು 1 ಮ್ಯಾಚ್ ಸೋತಿರೋದು. ನಾವು 7-8 ಮ್ಯಾಚ್ ಸೋತಾಗ್ಲೇ ನಾಟಿಲ್ಲ. RCB ಫಾರ್ ಜೈ RCB ಅಂತಿದ್ವಿ. ಈ ಮ್ಯಾಚ್ ಬಿಟ್ಕೊಡೋ ಸೀನೇ ಇಲ್ಲ ಬ್ರೋ. ನಮ್ಮವರು ಒಳ್ಳೆ ಬ್ಯಾಟಿಂಗ್ ಮಾಡ್ಯಾರೆ, ಬೌಲಿಂಗು ಚೆನ್ನಾಗಿ ಹಾಕಿದ್ರು, ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಟಾರ್ಗೆಟ್ ಗೊತ್ತಾಗಿತ್ತು, ಅವ್ರು ಮಾಡ್ಕೊಂಡು ಆಡ್ಬಿಟ್ರು. ಯಾಕಂದ್ರೆ 170 ರನ್ಸ್ ಪಿಚ್ಚು ಅಷ್ಟು ಈಸಿ ಇರ್ಲಿಲ್ಲ. ಆದ್ರೂ ಏನು ಅವ್ರಿಗೆ ಟಾರ್ಗೆಟ್ ಗೊತ್ತಾಗಿದೆಯಲ್ಲ, ಟಾರ್ಗೆಟ್ ಗೊತ್ತಿದೆ, ನೋಡ್ಕೊಂಡು ಆಡಿದ್ರೆ ನಾವು ರೀಚ್ ಆಗ್ಬೋದು. ಓವರಿಗೆ ಒಂದ್ 2 ಬೌಂಡ್ರಿ ಇಲ್ಲ 1 ಬೌಂಡ್ರಿ, ಮಿಕ್ಕಿದ ಬಾಲ್ ಸಿಂಗಲ್ಸ್ ತೆಗೆದು ಸಾಕು, ಅವ್ರು ಮ್ಯಾಚ್ ಅಲ್ಲಿ ಇರ್ತಾರೆ. ಅಂಡ್ ನಮ್ಮವರು ಬೌಲಿಂಗ್ ಚೆನ್ನಾಗೇ ಮಾಡಿದ್ರು.
ಆಗತ್ತೆ, ಒಂದೊಂದ್ ದಿನ ಡೇ ಆಫ್ ಆಗತ್ತೆ, ಏನು ಮಾಡಕ್ಕಾಗಲ್ಲ. ಅಂಡ್ ನಿನ್ನೆ ಮ್ಯಾಚ್ ಅಲ್ಲಿ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ ಸೂಪರ್ ಆಗಿ ಆಡಿದ್ರು, ಟೀಮ್ ಡೇವಿಡ್ ಸಖತ್ತಾಗಿ ಆಡಿದ್ರು. ಏನ್ ಗುರು 8 ತನಕ ಬ್ಯಾಟಿಂಗ್ ಇದೆ, ಟೆನ್ಷನ್ ಆಗಲ್ಲ. ಮೊದ್ಲು 3 ವಿಕೆಟ್ ಬಿದ್ರು, ಅದೇ ಇದೇನಾದ್ರು ಓಸಲಿ ಟೀಮ್ ಆಗಿದ್ರೆ ನಿನ್ನೆ 36ಕ್ಕೆ 3 ವಿಕೆಟ್ ಹೋಗಿತ್ತು, ಪಕ್ಕ ಹೇಳ್ತೀನಿ ಆಲ್ ಔಟ್ ಆಗ್ಬಿಡೋರು, 50, 60, 70ಕ್ಕೆ ಆಲ್ ಔಟ್ ಆಗ್ಬಿಡೋರು. ಈ ಟೀಮು ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಇದೆ. ಸೊ 170 ತನಕ ಹೋಗಿದೆ ಅಂದ್ರೆ ಯೋಚನೆ ಮಾಡಿ, ಟೀಮ್ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಇದೆ. ಮೇನ್ ವಿಕೆಟ್ ಗಳು ಬಿದ್ರು ಮಿಡ್ಲ್ ಆರ್ಡರ್ಸ್ ನ 170 ರೀಚ್ ಮಾಡ್ಯಾರೆ. ಅದ್ರಲ್ಲೂ ಪಟಿದಾರು ಏನಿಲ್ಲ, ಔಟ್ ಆಗ್ಬಿಟ್ರು 12ಗೆ. ಕೊಹ್ಲಿ ಹೋದ್ರು, ಸಾಲ್ಟ್ ಹೋದ್ರು, ಫಸ್ಟ್ 3 ವಿಕೆಟ್ ಡಮಾರು. ಜಿತೇಶ್ ಶರ್ಮಾ ಬಂದ್ ದಡಬಡ ಹೊಡೆದು 30 ರನ್ ಹೊಡೆದ್ರು. ಲಿವಿಂಗ್ಸ್ಟನ್ ಒಳ್ಳೆ ಬ್ಯಾಟಿಂಗ್ ಮಾಡಿ 50+ ಹೊಡೆದ್ರು. ಟೀಮ್ ಡೇವಿಡ್ ಕೇಳಂಗಿಲ್ಲ, ಹುಚ್ಚ ನಾಯಿ ಹೊಡ್ತಾ ಲಾಸ್ಟ್ ಓವರ್ ಅಲ್ಲಿ. ಮ್ಯಾಚ್ಗೆ ಒಳ್ಳೆ ಮಜಾ ತಂದು ಕೊಟ್ಟಿದ್ದು ಟೀಮ್ ಡೇವಿಡ್, ಸಖತ್ತಾಗಿ ಆಡ್ತಿದಾರೆ. ಈಗ್ಲೇ ಆಡ್ಲಿ, ಹಿಂಗೆ ಆಡ್ಲಿ, ಆದ್ರೆ ಓಪನಿಂಗ್ ಸ್ವಲ್ಪ ನೋಡ್ಕೊಂಡು ಆಡಿ. ನೆನ್ನೆ ಬಿಟ್ಕೊಟ್ಟಿದ್ ವಿಕೆಟ್ ಕೊಟ್ಟಿದ್ ಗುರು, ನನಗನ್ಸಿರೋದು ವಿಕೆಟ್ ನ ನಾವಾಗೆ ಕೊಟ್ವಿ. ವಿಕೆಟ್ ಸರ್ ಹೊಡಿಲಿಲ್ಲ ಅಂದ್ರೆ ಅದು ಯಾವ್ದು ಔಟ್ ಆಗ್ತಿರ್ಲಿಲ್ಲ, ಆ ನಾರ್ಮಲ್ ಬಾಲೆ ಆಡ್ದಂಗ್ ಆಡ್ಬೋಯ್ತು. ವಿಕೆಟ್ ಮೇಲೆ ಇತ್ತು, ಏನ್ LBW ಚಾನ್ಸ್ ಇರ್ಲಿಲ್ಲ. ಬಟ್ ನಮ್ಮವ್ರು ವಿಕೆಟ್ ಸರ್ದು ಪರ್ದು ಹೊಡೆಯಕ್ ಟ್ರೈ ಮಾಡಿದಕ್ಕೆ ವಿಕೆಟ್ ಹೋಗಿತ್ತು. ನೆಕ್ಸ್ಟ್ ಮ್ಯಾಚ್ ಇಂದ ಆ ತಪ್ಪು ಮಾಡೋದ್ ಬೇಡ. 150+ ಹೊಡೆಯೋ ತನಕ ಕಾಯಿರಿ, 130+, 40+ ಮ್ಯಾಚ್. ಆ ಟೀಮ್ ಇದನ್ನ ನೋಡ್ಕೊಂಡು ನೀವು ಅಗ್ರೆಸಿವ್ ಮೂಡ್ ಆಗೇ ಇರಿ. ಅಗ್ರೆಸಿವ್ ಮೂಡ್, ವಿಕೆಟ್ ಕವರ್ ಮಾಡ್ಕೊಂಡೆ ಅಗ್ರೆಸಿವ್ ಮೂಡಲ್ಲಿ ಇರಿ. ವಿಕೆಟ್ ಬಿಟ್ಟು ಅಗ್ರೆಸಿವ್ ಮೂಡ್ ಆಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಅಂಡ್ ನಿನ್ನೆ ಮ್ಯಾಚ್ ಅಲ್ಲಿ ಸಖತ್ತಾಗಿತ್ತು, ಅಷ್ಟೇ ನಾನು ಹೇಳ್ತಿರೋದು. ನಿಮಗೆ ಏನು ಅನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ. ಇವತ್ತಿನ ಮ್ಯಾಚ್ ಬಂದು SRH ವರ್ಸಸ್ ಯಾವ್ದು KKR. 2 ಮ್ಯಾಚ್ ಸೋತು ಬರ್ತಾ ಇದೆ. ಈ ಕಡೆನೂ 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಸೋತಿದ್ದಾರೆ SRH ಅವರು. KKR ಅವರು 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಸೋತಿದ್ದಾರೆ. 2 ಬಲಿಷ್ಠ ತಂಡ ಗುರು, ಯಾವ್ದನ್ನು ನಾವು ಕಡೆಗಣಿಸುವ ಆಗಿಲ್ಲ ಯಾವ ಟೀಮ್ ಅನ್ನು. SRH 300 ಲೋಡಿಂಗ್ ಅಂತ ಅವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ 280 ಹೊಡೆದ್ರು, ಆಮೇಲೆ ದಬಾಕೊಂಡ್ಬಿಟ್ರು ಟೀಮು. ಇವತ್ತೇನಾದ್ರು ಕಮ್ ಬ್ಯಾಕ್ ಮಾಡ್ತಾರಾ? ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಏನ್ ಗುರು ಲೈನ್ ಅಪ್ ಸಖತ್ತಾಗಿದೆ. ರಮಣ್ ದೀಪ್ ಬರ್ತಾರೆ, ಯಪ್ಪ ಲೈನ್ ಅಪ್ ಮಾತ್ರ ಬೆಂಕಿ ಇದೆ. KKR ಏನ್ ಕಮ್ಮಿ ಇಲ್ಲ ಗುರು, ಡಿಕಾಕ್, ನರೈನು, ಯಪ್ಪ ಆ ಕಡೆ ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗು, ರಜಲ್ಲು, ವಂಶಿ ಅಪ್ಪು ವಂಶಿ ಅಲ್ಲ, ರಘುವಂಶಿ. ಏನ್ ಗುರು ಬ್ಯಾಟಿಂಗ್ ಲೈನ್ ಅಪ್ ಮಾತ್ರ ಸೂಪರ್ ಬೆಂಕಿ ಆಗಿದೆ. ಇದೇ ತರ ನೋಡೋಣ. ಇವತ್ತಿನ ಮ್ಯಾಚ್ ಬೆಂಕಿ ಆಗಿರೋದ್ ಗುರು, ಯಾಕಂದ್ರೆ 2 ಕಡೆನೂ ಸ್ಟ್ರಾಂಗ್ ಲೈನ್ ಅಪ್ಸ್ ಇದೆ, 2 ಕಡೆಗಣಿಸುವಂತಿಲ್ಲ. ಇವತ್ತು ಹೈ ಸ್ಕೋರಿಂಗ್ ಮ್ಯಾಚ್ ಆಗೇ ಆಗದ್ ಗುರು, ಯಾಕಂದ್ರೆ ಇಡನ್ ಗಾರ್ಡನ್ ತುಂಬಾ ಗ್ರೌಂಡ್ ಸಣ್ಣದಿರೋದ್ರಿಂದ ಪಿಚಸ್. ಸೊ ಇವತ್ತಿನ ಮ್ಯಾಚ್ ಹೈ ಸ್ಕೋರ್ ಮ್ಯಾಚ್ ಆಗತ್ತೆ. SRH ಬ್ಯಾಟಿಂಗ್ ಮಾಡಿದ್ರೆ ಹೊಡಿತಾರ ಗುರು. ಇವತ್ತು 300 ಲೋಡಿಂಗ್ ಇದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನಗೆ ಇವತ್ತು ಅನಿಸ್ತಾ ಇರೋದು ಗುರು, ಇವತ್ತು ಪಕ್ಕಾ SRH ವಿನ್ ಆಗ್ತಾರೆ ಗುರು. ಇವತ್ತು ನನ್ನ ಪ್ರಿಡಿಕ್ಷನ್ ಬಂದು ಹೈದರಾಬಾದ್ ಈ ಮ್ಯಾಚ್ ನ ವಿನ್ ಆಗಿ ನಮ್ಮ ಪ್ರಿಡಿಕ್ಷನ್ ಸ್ಟ್ರಾಂಗ್ ಮಾಡ್ತಾರೆ. ನಾನು ನಿನ್ನೆ ಹೇಳಿ ಪ್ರಿಡಿಕ್ಷನ್ ಡೌನ್ ಆಯ್ತು. ನಾನು ಏನೇ ಹೇಳಿದ್ರು ಗುರು, ಯಾವ್ದೇ ಮ್ಯಾಚ್ RCB ಎಂತ ಟೀಮ್ ಮೇಲೆ ಆಡಿದ್ರು ನಾನು RCBನೇ ಹೇಳೋದು. ಯಾಕಂದ್ರೆ ನಾನು RCB, ಜೈ RCB ಫ್ಯಾನ್, RCB ಫಾರ್ ಎವರ್. ಅದಕ್ಕೋಸ್ಕರ ಏನ್ ಹೇಳ್ತಾ ಇದೀನಿ ಅಂದ್ರೆ, RCB ಮ್ಯಾಚ್ ಇದಾಗ ನನ್ನ ಪ್ರಿಡಿಕ್ಷನ್ ಬಂದು RCBನೇ. ಪಕ್ಕಾ ಪ್ರೊಫೆಷನಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ರಿವ್ಯೂ ಮಾಡೋಣ, ಅದ್ರಲ್ಲೂ ಅದನ್ನು ಕೊಡೋಣ. ಬಟ್ RCB ಮ್ಯಾಚ್ ಇದಾಗ RCBಗಳು ಇದು ಫ್ಯಾನ್ ಆಗಿ ಹೇಳ್ತಿರೋದು. ಏನಾದ್ರು ಒಂದ್ ಸ್ವಲ್ಪ ಪ್ರೊಫೆಷನ್ ಆಗಿ ಹೇಳ್ಗುರು ಅಂದ್ರೆ ನಾನು ಅವತ್ತು ಅದನ್ನು ಕೊಡ್ತೀನಿ. ಇನ್ಮೇಲಿಂದ ನೆಕ್ಸ್ಟ್ ಮ್ಯಾಚ್ ಅಲ್ಲಿ 2 ಟೀಮ್ ನ ಟ್ಯಾಲಿ ಮಾಡಿ ಯಾರು ಗೆಲ್ತಾರೆ ಅಂತ ಅದನ್ನು ಹೇಳ್ತೀನಿ. ಬಟ್ ನಾನು RCB ಮ್ಯಾಚ್ ಇದಾಗ RCB. ಇವತ್ತಿನ ಕಂಪ್ಯಾರಿಸನ್ ನೋಡಿದ್ರೆ ಸ್ವಲ್ಪ ಡಲ್ ಅನ್ನಿಸ್ತಾರೆ, KKR ಅನ್ನಿಸ್ತಾ ಇದೆ. ಬಟ್ ಯಾವಾಗ ಸ್ಫೋಟಗೊಳ್ತಾರೆ ಹೇಳಕ್ ಆಗಲ್ಲ. SRH ಅವರು ಏನ್ ಆಡ್ತಾ ಇಲ್ಲ. ಇಶಾನ್ ಕಿಶನ್ ಬೇಗ ಔಟ್ ಆಗ್ತಾರೆ, ಫಸ್ಟ್ ಮ್ಯಾಚ್ ಅಲ್ಲಿ ಹೊಡೆದಂಗ್ ಹೊಡಿತಾ ಇಲ್ಲ. ಟ್ರಾವಿಸ್ ಹೆಡ್ ತಿನ್ಕೊಂಡ್ ಮಾಡ್ಕೊಂಡು ಹೊಡಿತಾ ಇದಾರೆ. ಅಭಿಷೇಕ್ ಶರ್ಮಾ ಒಂದ್ 2 ಬಾಲ್ ಹೊಡಿತಾನೆ, 3ನೇ ಬಾಲ್ ಕ್ಯಾಚ್ ಕೊಟ್ಟೋ ಇಲ್ಲ ಬೋಲ್ಡ್ ಆಗಿ ಹೋಗ್ತಾನೆ. ಸೊ ಮೊನ್ನೆ ರನ್ ಔಟ್ ಆದ್ರು ಪಾಪ, ಇಲ್ಲ ಅಂದ್ರೆ ಅವರು ಒಳ್ಳೆ ಆಡೋರು. ನೋಡ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಅಂತ. ರಜಲ್ ಹೋಗ್ರು, ರಜಲ್ ಇವತ್ತು ಹೇಳಕ್ಕಾಗಲ್ಲ, ಬೇಗ ವಿಕೆಟ್ ಬಿದ್ರೆ ರಜಲ್ ಫೈರ್ ಆಗ್ತಾರೆ ಇವತ್ತು. ಎಲ್ರ ಮೇಲೂ ಕಣ್ಣಿದೆ. ರಜಲ್ ಹೊಡಿತಾರೆ ಅನ್ಸ್ತಾ ಇದೆ ಇವತ್ತು ನನಗೆ. ರಜಲ್ ಹೊಡಿಬಹುದು. ಅಂಡ್ ವೆಂಕಟೇಶ್ ಅಯ್ಯರ್ ಇವತ್ತು ಬ್ಯಾಟಿಂಗ್ ಚೆನ್ನಾಗಿ ಬರುತ್ತೆ ಅನ್ಕೊಂತೀನಿ. ಇವತ್ತು ಯಾರು ಹೇಳಿ, ಟ್ರಾವಿಸ್ ಹೆಡ್ ಕ್ಲಾಸ್ ಅನ್ನು ಒಳ್ಳೆ ಬ್ಯಾಟಿಂಗ್ ಆಗುತ್ತೆ. ಇಶಾನ್ ಕಿಶನ್ ಇವತ್ತು 50+ ಹೊಡಿತಾರೆ ಗುರು. ನನಗೆ ಅನಿಸ್ತಾ ಇರೋದು ಇವತ್ತಿನ ಮ್ಯಾಚ್ ಗೆಲ್ಲೋದು SRH ಅವರು.
ಸುನಿಲ್ ನರೇನ್ ಇದಾರೆ ನೋಡಿ, ಬೇರೆ ಟೀಮಲ್ಲಿ ಹೊಡೆಯಲ್ಲ. ನೋಡಿದ್ರ ಯಾವ ಟೀಮ್ ಮೇಲೂ ಹೊಡಿತಿಲ್ಲ. ಮೊನ್ನೆ ಒಂದ್ ಮ್ಯಾಚ್ ಆಡ್ಲಿಲ್ಲ, ನಿನ್ನೆ ಮ್ಯಾಚ್ ಅಲ್ಲಿ ಏನು ಹೊಡಿಲಿಲ್ಲ ಅವರು. ಅವರು ನಮ್ಮ RCB ಮೇಲೆ ಬಂದ್ರೆ ಮಾತ್ರ 30+ ಅನ್ನು ಹೊಡಿತಾರೆ, ವಿಕೆಟ್ ತಕ್ಕೊಡ್ತಾರೆ. ಇವತ್ತಿನ ಮ್ಯಾಚ್ ಅಲ್ಲೂ ನೋಡಿರ್ಬೇಕಾದ್ರೆ ಹೊಡೆಯಲ್ಲ ನಾರಾಯಣ್ ಅವರು. ಅವ್ರು ನಮ್ಗೆ RCB ಕಂಡ್ರೆ ಅವ್ರಿಗೆ ಆಗಲ್ಲ ಅನ್ಸುತ್ತೆ. RCB ಮೇಲೆ ಹೊಡೆಯೋದು, ಹುಚ್ಚ ನಾಯಿ ಹೊಡಿತಾರೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು KKR RCB ಮೇಲೆ ಇದ್ರೆ ನೋಡ್ರಿ, ನಾನು ಹೇಳಿದ್ ನಿಜ ಆಗತ್ತೆ. ನಾರಾಯಣ್ ಅವರು RCB ಮೇಲೆ ಹೊಡೆಯೋದು, ಒಳ್ಳೊಳ್ಳೆ ವಾರ್ತೆಗಳು, ಒಳ್ಳೊಳ್ಳೆ ಶಾಟ್ ಹೊಡಿತಾರೆ ಹಾಕೊಂಡು. ಹುಚ್ಚ ನಾಯಿ ಅಟ್ಟಾಡಿಸ್ಕೊಂಬಂದು ಹೊಡಿತಾರೆ. ಇಷ್ಟ ಹೇಳ್ತಾ ಇವತ್ತಿನ ಮ್ಯಾಚ್, ನನ್ನ ಪ್ರಿಡಿಕ್ಷನ್ ಬಂದು ಇವತ್ತಿನ ಮ್ಯಾಚ್ ಸನ್ ರೈಸರ್ಸ್ ಹೈದರಾಬಾದ್ ಗೆಲ್ತಾರೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಜೈ ಆಂಜನೇಯ, ಜೈ RCB, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಧನ್ಯವಾದಗಳು.